ಸಾಹುಕಾರ ಅವರಿಂದ ಬಡ ಮಕ್ಕಳಿಗೆ ಚಾದರ ವಿತರಣೆ. ಈಶ್ವರ ಖಂಡ್ರೆ ಜನ್ಮದಿನದ ಪ್ರಯುಕ್ತ ಸಮಾಜ ಸೇವೆ. ಬಸವರಾಜ ಸಾಹುಕಾರ ಅವರಿಂದ ಅನನ್ಯ ಕಾರ್ಯ. ದಿನಾಂಕ 15/1/2025 ವಿಜಯಪುರ ನಗರದ ಲಿಂಗಾಯತ್ ಭವನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಮಹಾಪ್ರಧಾನ ಕಾರ್ಯದರ್ಶಿ ಹಾಗೂ ಅರಣ್ಯ ಸಚಿವ ಈಶ್ವರ ಬಿ ಖಂಡ್ರೆ ಸಾಹೇಬರ ಜನ್ಮದಿನದ ಅಂಗವಾಗಿ ವೀರಶೈವ ಲಿಂಗಾಯತ ವಿದ್ಯಾರ್ಥಿ ನಿಲಯದ ಮಕ್ಕಳಿಗೆ ಮತ್ತು ಅನಾಥ ಮಕ್ಕಳಿಗೆ ಹಾಗೂ ವಿಜಯಪುರ ನಗರದ KBMPS 51 ಭೂತನಾಳ ವಿಜಯಪುರ ನಗರ ವಲಯದ ಶಾಲೆಯಲ್ಲಿ ಅಂಗವಿಕಲ ಬಡ ಮಕ್ಕಳಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಭೆಯ ರಾಜ್ಯ ಮುಖಂಡರು ಮತ್ತು ರಾಜ್ಯ ಕಾಂಗ್ರೆಸ್ ಮುಖಂಡರಾದ ಹಾಗೂ ಉದ್ದಿಮೆದಾರ ಶ್ರೀ ಬಸವರಾಜ ಸಾಹುಕಾರ್ ಎನ್ ಕುಮಸಗಿ ಅವರಿಂದ ಚಾದರ ವಿತರಣೆ ಮಾಡಲಾಯಿತು. ದಾನಿಗಳಾದ ಬಸವರಾಜ ಸಾಹುಕಾರ ಅವರು ಪ್ರತಿ ವರ್ಷ ಸಚಿವ ಖಂಡ್ರೆ ಸಾಹೇಬರ ಮತ್ತು MB ಪಾಟೀಲ್ ಸಾಹೇಬರ ಜನ್ಮದಿನದ ಪ್ರಯುಕ್ತ ಕಳೆದ 5 ವರ್ಷಗಳಿಂದ ರೋಗಿಗಳಿಗೆ ಹಣ್ಣು ವಿತರಣೆ, ಪರಿಸರದಲ್ಲಿ ಗಿಡಗಳನ್ನು ಹಚ್ಚುವುದರ ಮೂಲಕ ಹಾಗೂ ಬಡ ಮಕ್ಕಳಿಗೆ ವಿಶೇಷ ಉಡುಗೊರೆ ನೀಡುತ್ತಾ ಬಂದಿದ್ದಾರೆ. ಇದೊಂದು ಅನನ್ಯ ಕಾರ್ಯಕ್ರಮ ಆಗಿದೆ. ಈ ತರಹ ಪ್ರತಿ ಮಕ್ಕಳು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಉತ್ತಮ ಶಿಕ್ಷಣ ಪಡೆಯಬೇಕು ಎಂದು ಈ ಸಂದರ್ಭದಲ್ಲಿ ಸಾಹುಕಾರ ಹೇಳಿದರು. ಬಸವರಾಜ ಸಾಹುಕಾರರವರು ಮಾತನಾಡಿ, ಈಶ್ವರ ಖಂಡ್ರೆ ಸಾಹೇಬರ ಹಾಗೂ ಶ್ರೀ MB ಪಾಟೀಲ ಸಾಹೇಬರ ಹುಟ್ಟು ಹಬ್ಬವನ್ನು ನಾನು ಪ್ರತಿ ವರ್ಷ ಇಂಡಿ ಪಟ್ಟಣದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ವಿನೂತನ ರೀತಿಯಲ್ಲಿ ಹಮ್ಮಿಕೊಳ್ಳುತ್ತಿದ್ದೆ. ಈ ವರ್ಷ ಇಲ್ಲಿಯೇ ವಸತಿ ನಿಲಯದ ಮಕ್ಕಳಿಗೆ ಅವರ ಜನ್ಮದಿನದ ನೆನಪಿಗಾಗಿ ನನ್ನ ಅಳಿಲು ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ಹೇಳಿದರು. ಕರ್ನಾಟಕ ಸರ್ಕಾರ ಅರಣ್ಯ ಮತ್ತು ಜೈವಿಕ ಪರಿಸರ ಖಾತೆ ಸಚಿವರು ಹಾಗೂ ವೀರಶೈವ ಲಿಂಗಾಯತ ಮಹಾಸಭೆಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ ಬಿ ಖಂಡ್ರೆ ಸಾಹೇಬರ ಜನ್ಮ ದಿನದ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವ ಈ ವೀರಶೈವ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾದ DC ನಾಗಣ್ಣ ಕಾಕೋರಲ್ಲಿ ಹಾಗೂ ಉಪಾಧ್ಯಕ್ಷರಾದ ನಾಡಗೋಡ್ ಕಾಕೋರಲ್ಲಿ ಹಾಗೂ ಮಹಿಳಾ ಅಧ್ಯಕ್ಷರಾದ ಕಾರ್ಯದರ್ಶಿಯಾದ ಮಠಪತಿ ಅಕ್ಕೋರಲ್ಲಿ ಹಾಗೂ ಔರಾದಿ ಕಾಕೋರು ಮತ್ತು ಈಶ್ವರಗೌಡ ಕಾಕೋರು ಮತ್ತು ಬಾಮದೇವರ ಸಾಲಕಿ ಕಾಕೋರು ನಾವು ಉಳಿದವರ ಹೆಸರಷ್ಟು ನನಗೆ ಗೊತ್ತಿಲ್ಲ. ಅನಂತವರು ಅದರ ಮತ್ತು ಇವರದರ ಪಪ್ಪ ಅಕ್ಕೋರ್ ಅದರ, ಆಮೇಲೆ ನಮ್ಮ ಇವರು ಮುಯ್ಯಾರ ಅಕ್ಕೋರು, ಉಳಿದವರ ಹೆಸರಿನ ಅಷ್ಟು ಗೊತ್ತಿಲ್ಲ ನನಗೆ, ದಯವಿಟ್ಟು ಕ್ಷಮೆ ಇರಲಿ. ಇದೊಂದು ಕಾರ್ಯಕ್ರಮ ಮಾಡಬೇಕಂತಂದ್ರೆ ಪ್ರತಿ ವರ್ಷ ಈ 3-4 ವರ್ಷ ಇತ್ತು. ನಾನು ಹಿಂದಿ ಒಳಗೆ ಮಾಡ್ತೀನಿ. ಹಿಂದಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷನಾಗಿರೋದ್ರಿಂದ ಅಲ್ಲಿ ನಮ್ಮ ಸ್ಕೂಲ್ನಾಗೆ ಲಾಸ್ಟ್ 2-3 ತಿಂಗಳಿಂದ MB ಪಾಟೀಲ್ ಸಾಹೇಬರದು ಹುಟ್ಟದಬ್ಬ ಅದನ್ನು ಒಂದು 3 ಗಿಡಗಳು ಹಚ್ಚೋ ಮುಖಾಂತರ, ರೋಗಿಗಳಿಗೆ ಹಣ್ಣು ಹಂಪಲು ಕೊಡುವ ಮುಖಾಂತರ ನಾವು ಹಿಂದಿ ಒಳಗೆ ಮಾಡಿದೆವು. ಇಲ್ಲೇ ನಾವು ಮನಿ ಇಲ್ಲೇ ಮಾಡಿದ್ರಿಂದ ಅಲ್ಲಿ ಇಲ್ಲಿ 2 ಕನ್ವೆಂಟ್ ಅಲ್ಲ ಒಟ್ಟಿಗೆ ಇದೊಂದು ಕಾರ್ಯಕ್ರಮ ಇಲ್ಲೇ ನಮ್ಮ ಮಹಾಸಭಾದಾಗೆ ಮಾಡಬೇಕು. ನಿನ್ನೆ ಕಾಕೋರ್ ಜೊತೆ ಡಿಸ್ಕಸ್ ಮಾಡಿದಾಗ ಇಲ್ಲ ಅಲ್ಲಿ ಮಾಡೋದು ಇಲ್ಲಿ ಮಾಡೋದು ಇಲ್ಲ, ನಮ್ಮಲ್ಲಿನೇ ವಿದ್ಯಾರ್ಥಿ ನಿಲಯದ ಇಲ್ಲೇ ಇದು ಮಾಡೋದು ಅಂತಂದಾಗ ಅವರು ಒಪ್ಕೊಂಡು ಎಲ್ಲರೂ ಕೂಡಿ ನಾವು ತಾವೆಲ್ಲರೂ ಕೂಡಿ ಅರೇಂಜ್ ಮಾಡಿದ್ದಕ್ಕೆ ಮೊದಲು ನಾನು ಧನ್ಯವಾದಗಳನ್ನು ತಿಳಿಸಿ, ಈಗ ಇದು ಯಾಕೆ ಇವ್ರದ್ದು ಕಾರ್ಯಕ್ರಮ ಮಾಡ್ಕೊಳ್ತೇನೆ ನಾವು ರಾಜಕೀಯವಾಗಿ ಸಾಮಾಜಿಕವಾಗಿ ನಮ್ಮ ಬೆಳೆಯೋದ್ರಾಗ ಯಾರು ಮುಖ್ಯ ಕಾರಣ ಇರ್ತಾರೆ ಅವರನ್ನ ನಾವು ಗುರುತಿಸಿ ಅವರನ್ನ ನಾವು ಒಂದು ಸಣ್ಣ ಅಳಿಲು ಸೇವೆ ಮುಖಾಂತರ ಮಾಡ್ಬೇಕನ್ನೋದು ನಮ್ದು ಮನುಷ್ಯನ ಧರ್ಮ. ಆದ ಕಾರಣ ನಾವು ನಮ್ದು ಲಿಂಗಾಯತ ವೀರಶೈವ ಲಿಂಗಾಯತರೊಳಗೂ ಬರಲಿ, ನಮ್ಮ ಪಕ್ಷದಲ್ಲೂ ಬಂದ ನಮ್ಮನ್ನ ಯಾವುದೇ ಸ್ಥಾನಮಾನ ಯಾವುದೇ ಇದು ಮಾಡಿದಾಗ MB ಪಾಟೀಲ್ ಸಾಹೇಬರು ಮತ್ತು ಈಶ್ವರ ಸಾಹೇಬರು ನಮ್ಗೆ ಯಾವಾಗಲೂ ಆಶೀರ್ವಾದ ಮಾಡ್ಯಾರ. ಇದು ನನಗೆ ರಾಜ್ಯ ಕಾರ್ಯದರ್ಶಿ ಮಾಡಿದ್ದು ಅವರೇ. ಮೊನ್ನೆ ಲಾಸ್ಟ್ ಟೈಮ್ ಹೊಸ ಇದು ಆದಾಗ ಅವರೇ ಫೋನ್ ಮಾಡಿ, ಇಲ್ಲ ರಾಜ್ಯ ಕಾರ್ಯದರ್ಶಿ ನಿಮ್ಗೆ ಈ ಸರಿ ಬಿಡಾತು, ನಿಮ್ಗೆ ಮತ್ತೆ ಬೇರೆ ಸ್ಥಾನ ಕೊಡ್ತೇವೆ ಅಂತಂದ್ರು. ಮಾಡಿದವರು ನೀವೇ ಇದ್ದೀರಿ, ಮುಂದೆ ನೀವು ಮಾಡೋರು ನೀವೇ ಇದ್ದೀರಿ, ಇಲ್ಲಾಂದ್ರೆ ನೀವು ಸೇವಾ ಮಾಡಕ್ ನಾವು ಯಾವಾಗಲೂ ರೆಡಿ ಇದ್ದೇವೆ ಅಂತ ಹೇಳಿದ್ರು. ಹಂಗೆ ಇಮಿಡಿಯೇಟ್ ಮಾಡಿದ್ರೆ ನನಗೆ ಹುಬ್ಳಿ ಧಾರವಾಡ ಎಲೆಕ್ಷನ್ ಇವಾಗ ಕಾಲೇಜ್ ಇನ್ಚಾರ್ಜ್ ಹಾಕಿದ್ರು. ರೋಡ್ MLA ಅವ್ರ ಮಗನಿಗೆ ಅಮಿತ್ ಅವರಿಗೆ ನಮ್ಮ ಕಾಲೇಜ್ ಇದಕ್ಕೆ ಈಗ ರಾಷ್ಟ್ರೀಯ ಎದುರಾಗ ತಗೋತೀನಿ ಅಂದಾರ. ಅವ್ರು ಯಾವಾಗ ತಗೋಲಿ ಬಿಡ್ಲಿ, ನಮ್ಮನ್ನ ಯಾರು ಗುರುತಿಸಿ ನಮಗೆ ಯಾರು ಇದು ಮಾಡ್ತಾರ ಅವ್ರಿಗೆ ನಾವು ಒಂದು ಅವರ ಆಯುರ ಆರೋಗ್ಯ ಮತ್ತು ಅವರಿಗೆ ಒಂದು ಸ್ಥಾನಮಾನ ಸಿಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಒಂದು ಸೇವಾ ಮಾಡೋದು ನಮ್ದು ಮನುಷ್ಯತ್ವ ಧರ್ಮದ. ಆ ಧರ್ಮದ ಪ್ರಕಾರ ಆ ಒಂದು ಕೆಲಸ ಸಣ್ಣ ಅಳಿಲು ಸೇವೆ ಇದೊಂದು ಹಚ್ಕೊಳ್ಳೋದು, ಇವು ಬ್ಯಾಂಕೆಟ್ ಕೊಡುವ ಮುಖಾಂತರ ನಾ ಒಂದು ಅಳಿಲು ಸೇವೆ ಮಾಡಿದೆ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ವೀರಶೈವ ಲಿಂಗಾಯತ ಅಭಿವೃದ್ಧಿಗಾಗಿ, ಸಾಮಾಜಿಕವಾಗಿ ಮಹಾಸಭಾದ ಏಳಿಗೆಗಾಗಿ ಖಂಡ್ರೆ ಮನೆತನದ ಕೊಡುಗೆ ಅಪಾರ ಎಂದು ಅಖಿಲ ಭಾರತ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಶ್ರೀ VC ನಾಗಠಾಣ ಹೇಳಿದರು. ಕೇಂದ್ರ ಸಮಿತಿಯ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿ ಅದರ ಜೊತೆಗೆ ಜನ ಸರ್ಕಾರದ ಅರಣ್ಯ ಮತ್ತು ಜೈವಿಕ
ಹಿಂದೆ ಸಚಿವರಾಗಿ ಅವರಿಗೀಗ 62 ವಸಂತಗಳು ಪೂರೈಸಿದ್ದಾರೆ. ಅವರ 62ನೇ ಈ ಹುಟ್ಟುಹಬ್ಬವನ್ನ ಇಲ್ಲಿ ನಮ್ಗ ನೋಡ್ರಿ, ಯಾರು ನಮ್ಮ ಹುಟ್ಟುಹಬ್ಬ ನಾವು ಆಚರಿಸೋಳಂಗಿಲ್ಲ ಈಗೆಲ್ಲ. ಆದ್ರ ಒಬ್ಬ ಮುಂದಾಳುವಿನ ನಾಯಕನ ಹುಟ್ಟುಹಬ್ಬವನ್ನ ಭಕ್ತಿ, ಶ್ರದ್ಧೆ, ಪ್ರೀತಿಯಿಂದ ಆಚರಿಸಬೇಕಂತಂದ್ರೆ ಅವರ ಪ್ರಭಾವ ಇವ್ರ ಮೇಲೆ ಎಷ್ಟು ಬಿದ್ದಿರಬೇಕು. ಅದ್ರ ಜೊತೆಗೆ ಉಪಕಾರವನ್ನು ಪಡೆದಂತವ್ರು ಬಹಳ ಜನ ಸಿಗ್ತಾರೆ. ಆದ್ರೆ ಅದರ ಬಗ್ಗೆ ಕೃತಜ್ಞತೆಯನ್ನ ಸೂಚಿಸುವಂತಹ ಮಾನವೀಯತೆ ಗುಣ ಇರತಕ್ಕಂಥವ್ರು ಬಹಳ ಜನ. ನಮ್ಮ ಗ್ರಾಮೀಣ ಭಾಗ ಹೇಳ್ತಲ್ಲ, ಹಳಿ ದಾಟಿನ ಮೇಲೆ ನಮ್ಗೆ ಗಂಡ, ಆ ರೀತಿಯಾಗಿ ತಮ್ಮ ಕಾಮಾಚಾರ ಪೂರ್ತಿಯ ಮಾಮ ಅನ್ನೋ ಹಾಗೆ ಆ ನಾಯಕರ ಬೆನ್ನಂತೆ ತಮಗೆ ಬೇಕಾಗ್ತಕ್ಕಂಥ ಸ್ಥಾನಮಾನಗಳನ್ನ ಗಿಟ್ಟಿಸಿಕೊಂಡ ನಂತರ ಅವರಿಂದ ದೂರವಾಗುವಂತಹ ಜನ, ಪಕ್ಷಾಂತರ ಮಾಡತಕ್ಕಂಥ ಜನ ಬಹಳಷ್ಟು ಇವತ್ತಿನ ಕಾಲದ ರಾಜಕೀಯಗಳು. ಆಗ ನಮ್ಮ ಬಸವರಾಜ್ ಕುಮುಶಿಗಿಯವರು, ಅವರನ್ನ ವೀರಶೈವಾಸ್ತ್ರ ಕರ್ತಂದವರೇ ನಮ್ಮ ಈಶ್ವರ್ ಖಂಡ್ರೆ ಅವರು. ಆದ್ರೆ ಬಹಳ ಅವ್ರ ಬಗ್ಗೆ ಆಗಲಿ, ನಮ್ಮ MB ಪಾಟೀಲ್ ಬಗ್ಗೆ ಆಗಲಿ ಬಹಳಷ್ಟು ಭಕ್ತಿಯನ್ನು ಇಟ್ಕೊಂಡಂತವ್ರು, ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡವರು. ಅವ್ರು ಯಾವುದೇ ಕಾರ್ಯವನ್ನು ಹೇಳಿದಾಗ ಚಾಚು ತಪ್ಪದೆ ಅವುಗಳನ್ನ ಸರಿಯಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥ ಬಸವರಾಜ ಸಾವುಕಾರ ಕುಮಸ್ಗಿ ಅವರು, ಇಂಡಿಯವರು. ಇಲ್ಲೀಗ ಅವರೊಬ್ಬ ಖ್ಯಾತ ಉದ್ಯಮಿದಾರರು, ಗುತ್ತಿಗೆದಾರರು, ಅದರ ಜೊತೆಗೆ ಸಮಾಜ ಸೇವಕರು, ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಸೇವೆಯನ್ನ ಮಾಡ್ತಕ್ಕಂಥವ್ರು. ಅವ್ರು ನೋಡ್ರಿ ಹ್ಯಾಂಗ ಅವರೊಂದು ಆದರ್ಶ. ಅವರೊಬ್ಬ ರಾಜಕೀಯ ಒಳಗೆ ಬಂದು MB ಪಾಟೀಲ್ರು ಮತ್ತು ನಮ್ಮ ಈಶ್ವರ ಖಂಡ್ರೆ ಸಾಹೇಬ್ರ ಗರಡಿಯೊಳಗ ಅವರು ತಮ್ಮ ಕಾರ್ಯವನ್ನ ನೆರವೇರಿಸ್ತಾ ಅವರಿಗೆ ಬಹಳಷ್ಟು ವಿಧೇಯರಾಗಿ ಅವರೆಲ್ಲೇ ಅದಾರ. ಆದ್ರೆ ಈಶ್ವರ ಸಾಹೇಬ್ರ ಜನ್ಮ ದಿನವನ್ನ, ಅವ್ರ ತಮ್ಮ ದಿನವನ್ನ ತಾವು ಆಚರಿಸಿಕೊಳ್ಳ ಇತ್ತ ಅವರ ಅನುಯಾಯಿಗಳು, ಅವರ ಶಿಷ್ಯರು, ಪ್ರಶಿಷ್ಯರು ಎಲ್ಲ ಸಂತೋಷದಿಂದ ಅವರ ಹೆಸರಿನಲ್ಲಿ ಅವರಿಂದ ತಾವು ಪಡೆದಂತಹ ಉಪಕಾರಕ್ಕೆ ಪ್ರತಿಯಾಗಿ ಕೃತಜ್ಞತೆಯನ್ನ ಸಲ್ಲಿಸುವ ನಿಟ್ಟಿನಲ್ಲಿ ಇಂಥ ಒಳ್ಳೆಯ ಸೇವಾ ಕಾರ್ಯವನ್ನು ಮಾಡ್ತಲ್ಲ. ನಿಜವಾಗಿಯೂ ಇವರು ಶ್ಲಾಘನೀಯವಾದಂತಹ ವ್ಯಕ್ತಿ. ಇವರಿಗೆ ದೇವರು ಇನ್ನಷ್ಟು ಆಯುರ, ಆರೋಗ್ಯ, ಐಶ್ವರ್ಯವನ್ನು ಕಟ್ಟು ಇಂತಹ ಕಾರ್ಯದಲ್ಲಿ ಸದಾಕಾಲ ತೊಡಗುವಂತಾಗಲಿ. ಅವರ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ಆ ಭಗವಂತ ಇನ್ನಷ್ಟು ಹೆಚ್ಚಿನ. ಬ್ಲಾಂಕೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಶ್ರೀ SG ನಾಡಗೌಡರವರು, ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಂಡು ಚೆನ್ನಾಗಿ ಓದಿ ಮುಂದೆ ಬಂದು ವಸತಿ ನಿಲಯಕ್ಕೆ ಕೀರ್ತಿ ತರಬೇಕೆಂದು ಹೇಳಿದರು. ಇವತ್ತಿನ ದಿವಸ ನಮ್ಮಲ್ಲಿ ವೀರಶೈವ ಲಿಂಗಾಯತ ಅಂದ್ರೆ ಯಾವಾಗಲೂ ಕೊಡೋದು ನೋಡೋದು ಕಮ್ಮಿ. ಆ ಪದ್ಧತಿನ ನಮ್ಮ ಬಸವರಾಜ ಸಾವುಕಾರರು ಬೆಳೆಸ್ಕೊಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬಾ ಋಣಿಯಾಗಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಅವ್ರು ತಗೊಂಡು ಅದು ಸರಿಯಾಗಿ ಬಳಸಿ ನಮ್ಮ ಉದ್ದೇಶ ವಿದ್ಯಾರ್ಥಿಗಳ ಅನುಕೂಲತೆ ಮಾಡಿ ನಮ್ಮ ಹಕ್ಕಲಿದ್ದಂಥ ವಿದ್ಯಾರ್ಥಿಗಳು ಹೆಚ್ಚು ಮಾರ್ಕ್ಸ್ಕೊಂಡು ಮುಂದೆ ಹೋಗ್ಬೇಕು ಅನ್ನೋ ಉದ್ದೇಶ ಇದೆ. ಅದರಲ್ಲಿ ಸದ್ಬಳಕೆ ಮಾಡ್ಕೋಬೇಕು. ಚೆನ್ನಾಗಿ ಓದಿ ನಮ್ಮ ಹಕ್ಕಲಿಗೆ ಹೆಸರು ತರಬೇಕು ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಯಾರು ಮಾತುಗಳು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಇಲ್ಲಿಯವರು ನಮ್ಮ ಮಹಾಸಭಾದ ರಾಜ್ಯ ಘಟಕದಲ್ಲಿ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಈಶ್ವರ ಖಂಡ್ರೆ ಜೊತೆ ಬಹಳ ಒಂದು ಅನನ್ಯವಾದ ಸಂಬಂಧ. ಅವರು ಆ ಸಂಬಂಧದ ಜೊತೆಗಾಗಿ ನಮ್ಮ ಮಹಾಸಭೆಯಲ್ಲಿ ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಅವ್ರ ಸ್ವಪ್ರೇರಣೆಯಿಂದ ಏನಾದರೂ ಮಾಡಬೇಕು ಅನ್ನುವಂಥ ನಮ್ಮ ನಿಲಯದ ವಿದ್ಯಾರ್ಥಿಗಳಿಗೆ ನುಡಿಕೆಗಳನ್ನು ಸ್ವಲ್ಪ ಅವ್ರು ಕೊಡಬೇಕು, ನಮ್ಮ ಕೈಲಾದ ಒಂದು ಸೇವೆ ಮಾಡಬೇಕು ಅನ್ನೋ ಒಂದು ಸದ್ಭಾವನೆಯಿಂದ ಇವತ್ತಿನ ಅವರ ಕಾರ್ಯಕ್ರಮಕ್ಕೆ ಎಲ್ಲ ಅದರ ವ್ಯವಸ್ಥೆ ರೂಪವಾಗಿ ಬಂದಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಇನ್ನು ನಮ್ಮ ಮಹಾಸಭೆಯ ಮಹಿಳಾ ಕಾರ್ಯದರ್ಶಿಗಳು ಆದಂಥ ಶಿವಲೀಲಾ ಮೇಡಮ್ ಅವ್ರಿಗೂ ಕೂಡ ನಾನು ತುಂಬ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಲಯದ ವಿದ್ಯಾರ್ಥಿಗಳು ಅವ್ರಿಗೆ ಹೇಳಿದ್ದೀವಿ, ಸಾಯಂಕಾಲಕ್ಕೆ ನೀವು ಸಾಧ್ಯದಷ್ಟು ಬರಬೇಕು ಅಂದಾಗ ಆ ವಿದ್ಯಾರ್ಥಿಗಳು ಒಂದು 20 ಜನ ಬಂದಿದ್ದಾರೆ. ಅವರನ್ನು ನಮ್ಮೆಲ್ಲ ನಮ್ಮ ಮಹಾಸಭೆಯ ನಿರ್ದೇಶಕ ಮಂಡಳಿಯವರು, ಎಲ್ಲ ತಾಯಂದಿರು, ನಾವು ಅಕ್ಕಂದಿರು, ತಗದ ಸಹೋದರರು ಬಂದಿದ್ದೀವಿ. ತಮ್ಮನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡಿಕೊಂಡು ಈ ಕಾರ್ಯಕ್ರಮ ಮುಂದೆ
ಶ್ರೀ ಬಸವರಾಜ್ ಅವರು ನಮಗೆಲ್ಲ ಬ್ಲ್ಯಾಂಕೆಟ್ ಅನ್ನು ವಿತರಣೆ ಮಾಡುತ್ತಾರೆ. ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು. ಅದೇ ರೀತಿ ಅವ್ರ ಬ್ಲ್ಯಾಂಕೆಟ್ಗಳನ್ನೆಲ್ಲ ನಾವು ಸದುಪಯೋಗಪಡಿಸಿಕೊಂಡು ಚಂದಗೆ ಎಲ್ಲರೂ ಸಹಕಾರವಾದಂಥ ಕುಂಶಿ ಅವರೇ, ನಮ್ಮ ನಾಗರೋಡ್ ಅವರೇ, ಹಾಗೂ ಇನ್ನಿತರ ಎಲ್ಲ ಮಹಿಳೆಯರೇ ಹಾಗೂ ವೇದಿಕೆ ಮುಂದೆ ಆಸಕ್ತರಾದಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಕಾರ್ಯದರ್ಶಿಗಳ ಮಹಿಳೆಯರು ಮಹಿಳೆಯರು, ಇವತ್ತ ಒಂದು ಒಳ್ಳೆಯ ಒಂದು ಫಂಕ್ಷನ್ ಇದೆ. ಶುಭ ಸಂಜೆಯಿಂದ ನಮ್ಮ ಈಶ್ವರ ಡಿ ಖಂಡ್ರೆ ಸಾಹೇಬರ ಒಂದು ಹುಟ್ಟುಹಬ್ಬದ ಕಾರಣವಾಗಿ ಅವರಿಗೆ ಮೊದಲಿಗೆ ಅವರು ದೇವರು ಅವರಿಗೆ ಆಯುರ್ವಾದಕ್ಕೆ ಕೊಡ್ಲಿ, ಸುಖ ಸಂತೋಷ ನೀಡಲಿ, ಇನ್ನೂ ಹೆಚ್ಚಿಗೆ ಅವರು ಮುಂದೆ ಹೋಗ್ಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥಿಸಿ ಇವತ್ತಿನ ಈ ಒಂದು ಸಮಾರಂಭವನ್ನು ಕಂಡಕ್ಟ್ ಮಾಡಲಿಕ್ಕೆ ಅವರ ಶಿಷ್ಯರಾದ ಹಾಗೂ ನಮ್ಮ ಈ ವೀರಶೈವ ಲಿಂಗಾಯತ ಮಹಾಸಭಾದ ಅಖಿಲ ಭಾರತ ಲೆವೆಲ್ನಲ್ಲಿ ಕಾರ್ಯದರ್ಶಿಗಳೇ ಆಗಿದ್ದಂತ ಶ್ರೀ ನಮ್ಮ ಬಸವರಾಜ ಸಾವುಕಾರ ಕುಂಶಿ ಅವರು ಈ ಒಂದು ವಿಶ್ವ ಖಂಡ್ರೆ ಅವರ ಸಾವಿರದ ಒಂದು ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಒಂದು ಫಂಕ್ಷನ್ ಕಂಡಕ್ಟ್ ಮಾಡಿ ನಮ್ಮ ಎಲ್ಲ ಹುಡುಗರಿಗೆ ಒಂದು ಬ್ಲಾಂಕೆಟ್ ನೀಡಿದ್ದಕ್ಕಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಈ ಒಂದು ಕಾರ್ಯಕ್ರಮ ನಡೆಯಲು ಅಶ್ವಿನಿ ಅಣ್ಣೆಪ್ಪನವರ ಪ್ರಾರ್ಥಿಸಿದರು. ಎಂ ಯಾದವಾಡರವರು ಸ್ವಾಗತಿಸಿದರು. ಡಿ ಭಜಂತ್ರಿಯವರು ನಿರೂಪಿಸಿದರು. ವಿ.ಎಸ್. ತೇಲಿ ವಂದಿಸಿದರು. ವಸತಿ ನಿಲಯದ ವಿದ್ಯಾರ್ಥಿಗಳು ಭಾಗವಹಿಸಿ ಬ್ಯಾಂಕೆಟ್ ಪಡೆದರು. ಶ್ರೀ ವಿವೇಕಾನಂದ ಹೊಂಡೆಕಾರ, ಶ್ರೀ ಕಾಶಿನಾಥ ಅಣ್ಣೆಪ್ಪನವರ, ಶ್ರೀ ಬಿ. ಈಶ್ವರಗೊಂಡ, ಶ್ರೀ ಡೊಣಗಿ ಸರ್ಫ್, ಶ್ರೀ ಅವರಾದಿ, ಶ್ರೀ ಪಾಟೀಲ, ಶಾರದಾ ಐಹೊಳ್ಳಿ, ಶಿವಲೀಲಾ ಕಲ್ಮಠ, ಭಾರತಿ ಬ್ಯುಯಾರ, ಶಶಿಕಲಾ ಸ್ಥಾವರಮಠ, ಶೈಲಜಾ ಮೋದಿ, ಶೈಲಾ ತುಂಗಳ್, ರೇಖಾ ಪಂಡಿತ, ಕಮಾಲಾಗಜ್ಜಿ, ಮಹಾಸಭಾದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಗಣ್ಯರು ಭಾಗವಹಿಸಿದ್ದರು.